ನಮಸ್ಕಾರ ಕರ್ನಾಟಕ. ಏನಪ್ಪ ವಿಶೇಷ ಅಂದರೆ ದರ್ಶನ್ನು ಜೈಲಲ್ಲಿದ್ದಾರೆ, ತುಂಬ ದುಃಖದಲ್ಲಿದ್ದಾರೆ, ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ, ಒಂದು 10-15 kg ಇಳಿದೋಗ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಸುಮಾರು ವಿಷಯಗಳು ಟಿ ವಿಲಿ ತೋರಿಸಿದ್ರು. ಹಾಗೆ ಈಗ ಏನಪ್ಪ ವಿಷಯ ಅಂದರೆ ಜೈಲ್ ಒಳಗಡೆ ಇರೋ ಒಂದು ಫೋಟೋ ವೈರಲ್ ಆಗಿದೆ. ಅದು ನಿಜಾನ ಸುಳ್ಳ ಗೊತ್ತಿಲ್ಲ, ಆ ಫೋಟೋ ಬಗ್ಗೆ ನನಗಂತೂ ಕ್ಲಾರಿಟಿ ಇಲ್ಲ. ಆದರೆ ಆ ಫೋಟೋ ಮಾತ್ರ ಫುಲ್ ವೈರಲ್ ಆಗ್ತಿದೆ. ದರ್ಶನ್ ಅವರು ಒಂದು ಕೈಯಲ್ಲಿ ಟೀ ಹಿಡ್ಕೊಂಡು ಕೂತಿದ್ದಾರೆ, ಒಂದು 3-4 ಚೇರ್ ಹಾಕೊಂಡು ಅವ್ರ ಮ್ಯಾನೇಜರು ಕೂತಿದ್ದಾರೆ, ಮತ್ತು ಯಾರೋ ರೌಡಿಗಳಂತೆ, ನಮಗೂ ಗೊತ್ತಿಲ್ಲ. ಒಂದು ಕೈಯಲ್ಲಿ ಸಿಗರೇಟ್ ಬರೆಯಿದೆ, ಒಂದು ಕೈಯಲ್ಲಿ ಟೀ ಕಪ್ ಇದೆ. ದರ್ಶನ್ ಅವರು ಜೈಲೊಳಗಡೆ ಬಿಂದಾಸ್ ಆಗಿದ್ದಾರೆ ಅನ್ನೋದಕ್ಕೆ ಈ ಒಂದು ಫೋಟೋನೇ ಸಾಕ್ಷಿ. ದರ್ಶನ್ ಅಭಿಮಾನಿಗಳು ಇದನ್ನು ನೋಡಿ ಒಂದಷ್ಟು ಖುಷಿ ಪಡ್ಬೋದೇನೋ ಗೊತ್ತಿಲ್ಲ, ಒಟ್ಟಲ್ಲಿ ಖುಷಿ ಅಂತೂ ನಿಜವಾಗ್ಲೂ ಆಗುತ್ತೆ. ಜೈಲೊಳಗಡೆ ಆರಾಮಾಗಿದ್ದಾರೆ. ದರ್ಶನ್ ಫ್ಯಾನ್ಸ್ ಒಂದು ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ತುಂಬ ಖುಷಿ ಆಗುತ್ತೆ. ಮತ್ತು ಏನಪ್ಪ ವಿಷಯ ಅಂದರೆ, ದುಡ್ಡು ಕೊಟ್ಬಿಟ್ರೆ ಜೈಲಲ್ಲಿ ಏನು ಬೇಕಾದರೂ ಸಿಗುತ್ತೆ ಗುರು, ಬಿಂದಾಸ್ ಲೈಫು. ಒಟ್ಟಿನಲ್ಲಿ ಏನಾದರೂ ಹೇಳ್ರಿ, ದುಡ್ಡೊಂದು ಇದ್ಬಿಟ್ರೆ ಗುರು ಏನು ಒಟ್ಟಿನಲ್ಲಿ ಎಲ್ಲನೂ ಕೊಂಡ್ಕೊಬೋದು ಅಂತಾರಲ್ಲ, ಇದಕ್ಕೆ ಗುರು ಹೇಳೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇನ್ನೇನು ಸ್ವಲ್ಪ ದಿನ ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಗುತ್ತೆ, ಇನ್ನೇನು ಆಚೆ ಬಂದುಬಿಡ್ತಾರೆ. ಇನ್ನು ಈ ಫೋಟೋ ವಿಚಾರವಾಗಿ ಏನು ಮಾತಾಡಿದ್ರು ವೇಸ್ಟೇ. ಏನಪ್ಪ ಅಂದರೆ ದರ್ಶನ್ ಫ್ಯಾನ್ಸ್ಗಳು ನೋಡ್ಕೊಳ್ಳಿ, ನಿಮ್ಮ ಬಾಸು ಖುಷಿಯಾಗಿದ್ದಾರೆ, ಆರಾಮಾಗಿ ಇದ್ಬಿಡಿ, ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ, ಮತ್ತು ಕುಯ್ಕೊಳಕ್ಕೆ ಹೋಗ್ಬೇಡಿ, ಮಲ್ಕೊಳಕ್ಕೆ ಹೋಗ್ಬೇಡಿ, ಒದ್ದಾಡಕ್ಕೆ ಹೋಗ್ಬೇಡಿ. ಮತ್ತು ಸ್ನೇಹಿತರೆ, ಇಂಥ ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದರೂ ಏಸ್ಗೆ ತಿನ್ನೋ ಡ್ಯಾಶ್ ನನ್ನ ಮಕ್ಕಳು, ಇಂಥವ್ರ ಬಗ್ಗೆ, ಮತ್ತು ಅಲ್ಲಿ ಏನು ಜೈಲು ಏನಿದೆ, ಆ ಜೈಲಲ್ಲಿ ದುಡ್ಡು ಕೊಟ್ಬಿಟ್ರೆ ಎಲ್ಲ ತಂದ್ಕೊಡೋ ಕಚಡ ಬೇವರ್ಸಿ ನನ್ನ ಮಕ್ಕಳು, ಅಂಥವ್ರ ಬಗ್ಗೆ ನಿಮ್ಗೇನಾದರೂ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.